ಮತ್ತೆ ಡಿಕೆಶಿಗೆ ಸೆಡ್ಡು ಹೊಡೆದಂತಹ ಸಿಎಂ ಸಿದ್ದರಾಮಯ್ಯ ಪವರ್ ಫೈಟ್ಗೆ ಟ್ವಿಸ್ಟ್ ಕೊಟ್ಟಂತಹ ಸಿಎಂ ಸಿದ್ದು ಡಿಸಿಎಂ ಡಿಕೆಗೆ ಪರೋಕ್ಷವಾಗಿ ಸಿದ್ದು ಗುದ್ದು ಕೊಟ್ಟಿದ್ದಾರೆ. ಮತ್ತೆ ಇದೀಗ ಡಿಕೆಗೆ ಸೆಡ್ ಹೊಡೆದಂತಹ ಸಿಎಂ ಸಿದ್ದರಾಮಯ್ಯ ಪವರ್ ಫೈಟ್ಗೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಡಿಕೆ ಸಿಎಂ ಮಂತ್ರ ಜಪಿಸಿದವರಿಗೆ ಟಕ್ಕರ್ ಕೊಡ್ತಾ ಇರುವಂತದ್ದು. ರಾಜಕೀಯ ಸತ್ಯಾಗ್ರಹಿಗಳಿಗೆ ಸಿದ್ದು ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಉಳಿದ ಅವಧಿಗೂ ಸಿಎಂ ಆಗಿರುವ ಆಸೆ, ಹೈಕಮಾಂಡ್ ಅವಕಾಶ ಕೊಟ್ಟರೆ ಇನ್ನೆರಡು ಬಜೆಟ್ ಎಲ್ಲವನ್ನು ಕೂಡ ಹೈಕಮಾಂಡ್ ಮೇಲೆ ಹಾಕಿದಂತಹ ಸಿಎಂ ಪವರ್ ಫೈಟ್ಗೂ ಚುನಾವಣೆಗೂ ಸಂಬಂಧ ಇಲ್ಲ, ಚುನಾವಣೆ ನಂತರವೂ ನಾನೇ ಸಿಎಂ ಅಂತ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಪರೋಕ್ಷ ಸಂದೇಶವನ್ನ ಕೊಟ್ಟಿರುವಂತಹ ಮುಖ್ಯಮಂತ್ರಿ ಇಲ್ಲಿ ತಮ್ಮ ತವರು ಕ್ಷೇತ್ರದಲ್ಲೇ ಒಂದು ಡಿಕೆ ಶಿವಕುಮಾರ್ ಅವರ ಹೆಸರು ಕೇಳಿ ಬಂತು, ಕೂಗು ಕೇಳಿ ಬಂತು. ಸಿದ್ದರಾಮಯ್ಯ ಹೋದಂತಹ ಸಂದರ್ಭದಲ್ಲಿ 40 ವರ್ಷ ನಿಷ್ಠೆಯಿಂದ ಶ್ರಮಿಸಿದ್ದಾರೆ, ಅವರ ಕೆಲಸಕ್ಕೆ ಕೂಲಿಯನ್ನ ಕೊಡಿ ಅಂತ ಹೇಳ್ಬಿಟ್ಟು ಡಿಕೆ ಅಭಿಮಾನಿಗಳು ಟಾಂಗ್ ಅನ್ನ ಕೊಟ್ಟಂತಹ ಸಂದರ್ಭ. ಇದೀಗ ಮತ್ತೆ ಡಿಕೆ ಶಿವಕುಮಾರ್ಗೆ ಸೆಡ್ಡನ್ನ ಹೊಡೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪವರ್ ಫೈಟ್ಗೂ ಚುನಾವಣೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಚುನಾವಣೆ ನಂತರ ಕೂಡ ನಾನೇ ಸಿಎಂ ಅಂತ ಹೇಳ್ತಿದ್ದಾರೆ. ಪರೋಕ್ಷವಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ ಒಂದು ಪವರ್ ಫೈಟ್ ವಿಚಾರದ ಬಗ್ಗೆ ಎಲ್ಲೂ ಕೂಡ ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಸೂಚನೆಯನ್ನ ಕೊಟ್ಟರೂ ಕೂಡ ಯಾಕೆ ಈ ರೀತಿಯಾಗಿ ನಾಯಕರು ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಸಿಚುಯೇಷನ್, ಸಂದರ್ಭಗಳು ಮತ್ತೆ ಆ ಬಣದ ಅಭಿಮಾನಿಗಳು ಅಂತ ಏನು ಹೇಳ್ತಾರೆ, ನಾಯಕರ ಬಣದ ಅಭಿಮಾನಿಗಳು ಎಲ್ಲ ಒಂದ್ ಕಡೆ ಟಾಂಗ್ ಕೊಟ್ಟಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಗಳು ಸಹಜ, ಸರ್ವೇ ಸಾಮಾನ್ಯ. ಹೈಕಮಾಂಡ್ ಪಾರ್ಟಿ ಏನ್ ಹೇಳ್ತದೆ ಅದಕ್ಕೂ ಸಂಬಂಧ ಏನೇ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಸೆಷನ್ ಹೇಳಿದ್ರಲ್ಲ ಸರ್, ಇದು ಹೈಕಮಾಂಡ್ ಅನುಮತಿ ಕೊಟ್ಟರೆ 2 ಬಜೆಟ್ ನಾ ಮಾಡ್ತೀನಿ ಅಂತ ಸರ್. ಅನುಮತಿ ಕೊಟ್ಟಾಗ ಅನುಮತಿ ಕೊಟ್ಲಿ ನೋಡೋಣ. ಈಗ ನಮ್ದು ಹೈಕಮಾಂಡ್ ಪಾರ್ಟಿ ಏನ್ ಹೇಳ್ತದೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಕೇಳಿ. ಈ ಫಲಿತಾಂಶಕ್ಕೆ ಸಂಬಂಧ ಇರಲ್ಲ ಸರ್, ಸಿಎಂ ಸ್ಥಾನದಲ್ಲಿ ಅದಕ್ಕೂ ಸಂಬಂಧ ಏನೇ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಬಟ್ ಸೆಷನ್ ಹೇಳಿದ್ರಲ್ಲ ಸರ್, ಇದು ಹೈಕಮಾಂಡ್ ಅನುಮತಿ ಕೊಟ್ಟರೆ 2 ಬಜೆಟ್ ನಾ ಮಾಡ್ತೀನಿ ಅಂತ ಸರ್. ಅನುಮತಿ ಕೊಟ್ಟಾಗ ಅನುಮತಿ ಕೊಟ್ಲಿ ನೋಡೋಣ. ಈಗ ನಮ್ದು ಹೈಕಮಾಂಡ್ ಪಾರ್ಟಿ ಏನ್ ಹೇಳ್ತದೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಕೇಳಿ. ಈ ಫಲಿತಾಂಶಕ್ಕೆ ಸಂಬಂಧ ಇರಲ್ಲ ಸರ್, ಸಿಎಂ ಸ್ಥಾನದಲ್ಲಿ ಅದಕ್ಕೂ ಸಂಬಂಧ ಏನೇ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಬಟ್ ಸೆಷನ್ ಹೇಳಿದ್ರಲ್ಲ ಸರ್, ಇದು ಹೈಕಮಾಂಡ್ ಅನುಮತಿ ಕೊಟ್ಟರೆ 2 ಬಜೆಟ್ ನಾ ಮಾಡ್ತೀನಿ ಅಂತ ಸರ್. ಅನುಮತಿ ಕೊಟ್ಟಾಗ ಅನುಮತಿ ಕೊಟ್ಲಿ ನೋಡೋಣ. ಈಗ ನಮ್ದು ಹೈಕಮಾಂಡ್ ಪಾರ್ಟಿ ಏನ್ ಹೇಳ್ತದೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಕೇಳಿ. ಈ ಫಲಿತಾಂಶಕ್ಕೆ ಸಂಬಂಧ ಇರಲ್ಲ ಸರ್, ಸಿಎಂ ಸ್ಥಾನದಲ್ಲಿ ಅದಕ್ಕೂ ಸಂಬಂಧ ಏನೇ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಬಟ್ ಸೆಷನ್ ಹೇಳಿದ್ರಲ್ಲ ಸರ್, ಇದು ಹೈಕಮಾಂಡ್ ಅನುಮತಿ ಕೊಟ್ಟರೆ 2 ಬಜೆಟ್ ನಾ ಮಾಡ್ತೀನಿ ಅಂತ ಸರ್. ಅನುಮತಿ ಕೊಟ್ಟಾಗ ಅನುಮತಿ ಕೊಟ್ಲಿ ನೋಡೋಣ. ಈಗ ನಮ್ದು ಹೈಕಮಾಂಡ್ ಪಾರ್ಟಿ ಏನ್ ಹೇಳ್ತದೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಕೇಳಿ. ಈ ಫಲಿತಾಂಶಕ್ಕೆ ಸಂಬಂಧ ಇರಲ್ಲ ಸರ್, ಸಿಎಂ ಸ್ಥಾನದಲ್ಲಿ ಅದಕ್ಕೂ ಸಂಬಂಧ ಏನೇ ಇಲ್ಲ,